ಹಾಯ್ ಫ್ರೆಂಡ್ಸ್, ಇವತ್ತು ಬಿರಿಯಾನಿ ಮಾಡೋಣ ಬನ್ನಿ. ಸಿಂಪಲ್ಲಾಗಿ ಇಲ್ಲೊಂದು ಪಾತ್ರೆ ಇಟ್ಟು ಪಾತ್ರೆಗೆ 2-3 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ ಬಿಸಿಗಿಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಈ ಸ್ಪೈಸಸ್ಗಳೆಲ್ಲ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು. ಈ ಸೋಂಪು ಹಾಕಿರ್ತೀವಲ್ಲ, ಈ ಸೋಂಪು ಘಮ್ ಅಂತ ಸ್ಮೆಲ್ ಬರುತ್ತೆ. ಆವಾಗ ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ಕೊಬೇಕು. ನೋಡಿ, ಇವಾಗ ಕಸ್ತೂರಿ ಮೇಥಿನ ಸ್ಮೆಲ್ ಬರ್ತಿದೆ ಘಮ್ ಅಂತ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಇಲ್ಲಿ ದಪ್ಪಕ್ಕೆ ಇರೋದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಕೆಂಪಗಾದಮೇಲೆ ಚಿಕನ್ನು ಸೇರಿಸ್ಕೋಬೇಕು. ಇವಾಗ ಉಪ್ಪು ಹಾಕಬೇಕು. ಈ ಟೈಮಲ್ಲಿ ಉಪ್ಪು ಹಾಕಿ ಅರಿಶಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಬೇಯೋಕ್ಕಿಡೋಣ. ಅದನ್ನು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದೇ ಮಸಾಲೆ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಆ ಮಸಾಲೆನೂ ಇವಾಗ ಸೇರಿಸ್ಕೊಂಡು ಟೊಮೆಟೊನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಆವಾಗ ನೋಡಿಕೊಂಡು ಚಿಕನ್ನು ಬೆಂದಿದೆಯಾ ಅಂತ ನೋಡಿ. ಆವಾಗಲೇ ತೊಳೆದಿಟ್ಟಿರೋ ಅಂಥ ಅಕ್ಕಿ ಇದು, 5 ನಿಮಿಷ ಮುಂಚೆನೇ ತೊಳೆದಿಟ್ಟಿರೋದು. ಇವಾಗ ಅಕ್ಕಿ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕಾಯಿ ಹಾಲು ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, 1 ಲೋಟ ಮೆಜರ್ಮೆಂಟ್ ತೊಗೊಳ್ಳಿ ಅಕ್ಕಿಗೆ ಮತ್ತು ನೀರು ಹಾಕೋಕ್ಕೆ. 1 ಲೋಟ ಕಾಯಿ ಹಾಲು ಸೇರಿಸ್ಕೊಂಡು 3 ಲೋಟ ನೀರು ಹಾಕಿದ್ದೀನಿ. 2.5 ಲೋಟ ಅಕ್ಕಿ ತೊಗೊಂಡಿದ್ದು. ಅಕ್ಕಿ ಆಗಲೇ ಒಂದು 5 ನಿಮಿಷ ತೊಳೆದು ನೆನೆಸಿರೋದ್ರಿಂದ ನಾನಿಲ್ಲಿ 1 ಲೋಟ ನೀರು ಕಮ್ಮಿ ಮಾಡಿದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಹಾಕಿ ನೀಟಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸಲ ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಸೇರಿಸಿ 5 ನಿಮಿಷ ಬೇಯಕ್ಕೆ ಬಿಟ್ಟೆ. ನೋಡಿ, ಇವಾಗ ಅರ್ಧ ಅಷ್ಟು ಬೆಂದಿದೆ ಅನಿಸ್ತಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತು 1 ಸ್ಪೂನ್ ತುಪ್ಪ ಸೇರಿಸಿ ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ನೋಡಿ, ಇವಾಗ ಇನ್ನೂ ಮಿಕ್ಸ್ ಮಾಡಿಕೊಂಡು ನೀರು ಇನ್ನೂ ಇದೆ, ಕರೆಕ್ಟಾಗಿ ಆಗುತ್ತೆ ಅನಿಸ್ತಿದೆ. ಇವಾಗ ನೀಟಾಗೆ ದಮ್ ಹಾಕ್ಬೇಕು. ಇದಕ್ಕೆ ದಮ್ ಹಾಕಿ ಕಮ್ಮಿ ಉರಿಲಿ 20 ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ, ಇವಾಗ 20 ನಿಮಿಷ ಆಗಿದೆ. ಕ್ಯಾಪು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಬಿರಿಯಾನಿ ಅಂತ. ನಾವು ಯಾವಾಗಲೂ ಯೂಸ್ ಮಾಡೋದು ಮನೆಯಲ್ಲೇ ಬೆಳೆದಿರೋಂತಹ ಅಕ್ಕಿದು. ಬೇರೆ ಬುಲೆಟ್ ರೈಸ್ ಆಗಲಿ ಬೇರೆ ಅಕ್ಕಿ ಆಗಲಿ ಇಲ್ಲಿ ಯೂಸ್ ಮಾಡಿಲ್ಲ ನಾವು. ಬೆಳೆದಿರೋ ಅಕ್ಕಿ, ಅದರಲ್ಲೂ ಎಷ್ಟು ನೀಟಾಗಿ ಉದ್ರುದ್ರಾಗಿ ಬಂದಿದೆ ಅಂತ ನೋಡಿ. ನೋಡಿ, ಚಿಕನ್ ಎಲ್ಲ ತುಂಬ ಸಾಫ್ಟಾಗಿದೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.